ಎಲ್ಲರಿಗೆ ನಮಸ್ಕಾರ. ಪಡ್ಡು ಮಾಡೋಕೆ 8 ತಾಸು ಅಕ್ಕಿ ನೆನೆ ಇಟ್ಟಿದ್ದೆ. ಅಕ್ಕಿ ಉದ್ದಿನಬೇಳೆ ಮೆಂತ್ಯಕಾಳು ಹಾಕಿ ನೆನೆ ಇಟ್ಟಿದ್ದೆ. 8 ತಾಸು ಆದ ನಂತರ ಮಿಕ್ಸರ್ ಹೊಡ್ಕೊಂಡು ಇಟ್ಟಿದ್ದೆ. ಈಗ ಬೆಳಗಿನ ನಾಷ್ಟಕ್ಕೆ ಪಡ್ಡು ಮಾಡೋದು ನೋಡೋಣ ಬರ್ರಿ. ಅರ್ಧ ಹಿಟ್ಟು ತೆಗೆದಿಟ್ಟು ಅರ್ಧ ಹಿಟ್ಟು ಅಷ್ಟು ಹಾಕ್ಕೊಳ್ಳಿ. ಈಗ ಚಿಟಿಗೆ ಉಪ್ಪು, ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ಸೋಡಾ ಹಾಕ್ತೇವೆ ನೋಡ್ತೀರಿ. ಸೋಡಾ ಹಾಕ್ತೀವಿ ನೋಡಿ. ಸ್ವಲ್ಪ ಸಕ್ಕರೆ, ಸಕ್ಕರೆ ಯಾಕೆ ಹಾಕೋದಂದ್ರೆ ಕಲರ್ ಬರೋ ಸಂಬಂಧ ಒಂದು ಸ್ವಲ್ಪ ಸಕ್ಕರೆ ಹಾಕೋ. ನೀರು, ಈಗ ಹಂಚು ಕಾಯಕ್ಕಿಟ್ಟೆ ಒಲೆ ಮ್ಯಾಗ. ಒಂದು ಸ್ವಲ್ಪ ಕಾದ ನಂತರ ನೀರು ಚಿಮ್ಕಿಸಿ ಪಡ್ಡಿಂದ ಹಿಟ್ಟು ಹಾಕೊಂತಡ್ರಿ. ಹಂಚು ಕಾದತಿ ಪಡ್ಡು ಹಾಕೊಂಡು ಬರ್ರಿ. ಇದ್ರ ಮ್ಯಾಗ ತಾಟ್ ಮುಚ್ಚಿದ್ರೆ ನಡಿತೈತಿ, ಮುಚ್ಚಲಿಕ್ರೆ ನಡಿತೈತಿ. ಚೆನ್ನಾಗಿ ಉಬ್ಬಿ ಬರ್ತವೆ. ಇವು ಹೊಸ ಒಳ್ಳಿಸಿ ಹಾಕ್ಯನ್ರಿ. ಅದು ಸವಾನೆ ಇದನ್ನು ಮತ್ತೊಮ್ಮೆ ಟರ್ನ್ ಮಾಡಿ ಹಾಕ್ಬೇಕು. ಉರಿ ಜೋರಿಟ್ಟು ಬೇಯಿಸ್ರಿ, ಚೆನ್ನಾಗಿ ಬೇಯ್ತು. ಈಗ ಹೊಳ್ಳಿಸಿ ಹಾಕಾಕತ್ತ ನೋಡ್ರಿ. ಮತ್ತೊಮ್ಮೆ ಹೊಳ್ಳಿಸಿ ಹಾಕಿ ಚೆಂದಾಗ ಬೇಯಿಸ್ಬೇಕು. ಹೊಳ್ಳಿಸಿ ಹಾಕಕ್ಕೆ ದಬ್ಬಣ ಉಪಯೋಗ ಮಾಡೇವಿ. ಅದಾದ್ರ ಚುಚ್ಚಿ ಹೊಳ್ಳಿಸಿ ಹಾಕಕ್ಕೆ ಕರೆಕ್ಟ್ ಆಕೈತಿ ಅಂದ್ರೆ ಅದನ್ನ ಉಪಯೋಗ ಮಾಡೇವ್ರಿ. ಈಗ ತಾಟಿಗೆ ಹಾಕ್ಯಂತೇವೆ ನೋಡ್ರಿ. ನೋಡ್ರಿ ರೆಡಿ ಆದವು ಪಡ್ಡು. ಈಗ ಮೊಸರು ಡೊಣ್ಗಾಯಿ ಚಟ್ನಿ ಹಾಕ್ಯಂಡ್ರಿ ಅದನ್ನ ಹಚ್ಕೊಂಡು ತಿನ್ನೋದು.
ದೊಣ್ಣಗಾಯಿ ಚಟ್ನಿ ಇದ್ರೆ ಟೇಸ್ಟ್ ಆಕೈತಿ. ಇದನ್ನು ಹೆಂಗಂತ ಮಾಡೋದು ಹೇಳ್ತೇನೆ ನಿಮ್ಗೆ. ನೀವೇನು ರುಚಿ ಹೆಂಗೈತಿ ಅಂತ ತಿಂದು ಹೇಳ್ತೇವೆ. ನೀವು ಸೂಪರ್ ಐತಿ, ನೀವು ಮಾಡ್ಕೊಂಡು ತಿಂದ್ರಿ ಮನ್ಯಾಗ.